ಮಾಮ್, ಹೆಣ್ಮಕ್ಳ ಕಾಲ್ಗೆ ಗೆಜ್ಜೆ ಚಂದ, ಕೈಗಳಿಗೆ ಬಳೆ ಅಂದ, ಮುಖಕ್ಕೆ ಕುಂಕುಮ ಅಂದ. ಆದ್ರೆ ನಿಮ್ಗೆ ಈ ಗ್ಲೌಸೇ ಅಂದ ಅಂತ ಅನಿಸ್ತಾ ಇದೆ. ವಿಚಿತ್ರವಾಗಿದೆ ಅಂತ ನಾನ್ ಫೀಲ್ ಮಾಡ್ಕೊಂಡ್ರೆ ಇದ್ರಲ್ಲಿ ಬ್ಯೂಟಿ ಇದೆ ಅಂತಿದ್ಯಲ್ಲೋ. ಸ್ವಾಧೀನ ಇಲ್ದಿರೋ ಆ ಕೈಯಲ್ಲಿ ಮಡಕೆನ ಒಡೆದಾಕಿದ್ರಿ ಅಂತ ಅಂದ್ರೆ ನಿಮ್ಗೆಷ್ಟು ಶಕ್ತಿ ಇದೆ ಅಂತ ಯೋಚನೆ ಮಾಡಿ. ಬುದ್ಧಿ ಇಲ್ದಿರೋನಾಗಿದ್ದಕ್ಕೆ ಖುಷಿ ಪಡ್ತಾ ಇದೀಯಾ? ಅಂದ್ಕೊಂಡಿರೋ ಕೆಲ್ಸ ಆಗಿಲ್ಲ ಅಂತ ಬೇಜಾರಾಗ್ತಿಲ್ವೇನೋ? ಮಾಮ್, ದೊಡ್ಡಮ್ಮನ ಆತ್ಮ ಬಂದು ನಿಮ್ ಕೈಯನ್ನ ಎತ್ತಿ ಆ ಕೈಯಿಂದಾನೆ ಮಡಕೆನ ಚೂರ್ ಚೂರಾಗಿ ಹೊಡೆದೋಗೋ ತರ ಮಾಡಿದ್ರು. ನಿಮ್ ಕೈಯಾರ ನಿಮ್ ತಲೆ ಮೇಲೆ ಏನಾದ್ರೂ ಹೊಡ್ಸಿದ್ರೆ ನಿಮ್ ತಲೆ ಬುಡ ಚೂರ್ ಚೂರ್ ಆಗ್ತಿತ್ತು ಅಲ್ವಾ? ಹಾಗಾಗಿಲ್ಲ ಅಂತ ಖುಷಿ ಪಡ್ತಾ ಇದೀಯಾ? ಅರೆ ರೇ, ಅವಕಾಶ ಮಿಸ್ ಆಗೋಯ್ತಲ್ಲ ಅಂತ ದುಃಖ ಪಡ್ತಿದ್ಯಾ? ಆ ರೀತಿ ನಿಮ್ಗಾಗ್ಲಿಲ್ವಲ್ಲ ಅಂತ ಸಂತೋಷ ಪಡಿ ಅಂತ ಹೇಳ್ತಾ ಇದ್ದೀನಿ. ಗಾಯತ್ರಿ ದೇವಿ ಚಿಕ್ಕ ಮಗುವಾಗಿ ಎಲ್ಲಿದ್ದಾಳೋ, ಆತ್ಮದ ರೂಪದಲ್ಲಿ ಮತ್ತೆ ಮತ್ತೆ ಹೇಗ್ ಬರ್ತಿದ್ದಾಳೋ, ವಿಶಾಲ್ಗೆ ಏನ್ ಹೇಳಿದ್ಲೋ ನಾವು ಕೇಳಿಸ್ಕೋಬೇಕು ಅಂತ ತಾನೆ ಅದನ್ನೆಲ್ಲ ಮಾಡಿದ್ದು. ಆದ್ರೆ ಏನಾಗೋಯ್ತು? ಮಡಕೆ ಹೊಡೆದೋಯ್ತು. ಹೋದ್ರೆ ಹೋಯ್ತು ಬಿಡಿ ಮಾಮ್. ನಿಮ್ಗೆ ತುಂಬಾ ಹತ್ರ ಬಂದು ನಿಮ್ ಕೈನ ಹಿಡ್ಕೊಂಡ್ರು ದೊಡ್ಡಮ್ಮ ನಿಮ್ಮನ್ನ ಏನು ಮಾಡಿಲ್ಲ ಅಂತಂದ್ರೆ ಅಯ್ಯ ಸಾವತಿ ಅಂತ ನಿಮ್ಮನ್ನ ಸ್ವೀಕರಿಸಿದಾರೆ ಅಂತ ಅಲ್ವಾ? ಏಯ್, ತಲೆ ಕೆಟ್ಟವನೆ. ಗಾಯತ್ರಿ ದೇವಿ ಆತ್ಮದ ರೂಪದಲ್ಲಿ ಬಂದ್ರೂ ಸರಿ, ನನ್ನನ್ನ ಭಯಪಡಿಸ್ತಾಳೆ ಹೊರತು ಪ್ರಾಣಕ್ಕೇನೂ ಅಪಾಯ ಆಗಲ್ಲ. ನನ್ನನ್ನ ಬಲಿ ತಗೊಳ್ಳೋದು ಕೇವಲ ಅವಳು ಚಿಕ್ಕ ಮಗುವಾಗಿದ್ದಾಗ ಮಾತ್ರ. ಮಗುವಾಗಿ ಎಲ್ಲಿದ್ಯೋ ಏನೋ, ಇಲ್ಲಂತೂ ಇಲ್ಲ, ಸದ್ಯಕ್ಕಂತೂ ಬರಲ್ಲ. ಮತ್ತ್ಯಾಕ್ ಮಾಮ್ ಟೆನ್ಷನ್? ಬರಲ್ಲ ಇರಲ್ಲ ಅಂತ ರಿಲ್ಯಾಕ್ಸ್ ಆಗೋದೇನು ಬೇಡ. ಎಲ್ಲಿದಾಳೋ ಕಂಡು ಹಿಡಿಬೇಕು. ವಿಶಾಲ್ ಕೇಳ್ಕೊಂಡಿದಾನಲ್ವಾ, ಖಂಡಿತವಾಗ್ಲೂ ನಯನಿ ಕೇಳ್ತಾಳೆ. ಅಮ್ಮ ತನ್ನ ಹತ್ರ ಮಾತಾಡ್ತಾರೆ ಅಂತ ಅವ್ರ ಧ್ವನಿ ಕೇಳಿಸ್ತು ಅನ್ನೋ ಖುಷಿಲಿ ಅವನ್ ಪ್ರಶ್ನೆಗೆ ಏನು ಉತ್ತರ ಅಂತ ಗೊತ್ತಾಗ್ಲಿಲ್ವಂತೆ. ಜೋಕಾ? ಸೀರಿಯಸ್ ಮಾಮ್, ಸ್ವಂತ ತಾಯಿನ ಮೇಲೆ ಅಷ್ಟಾದ್ರೂ ಪ್ರೀತಿ ಇರುತ್ತೆ ಅಲ್ವಾ? ನಿಮ್ಮಂತವ್ರನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಅಂದ್ರೆ ಏನು? ನನ್ ರಾಕ್ಷಸಿ ಅನ್ನೋ ತರ ಹೇಳ್ತಿದ್ಯಾ? ಇರ್ಬೋದು, ಇಲ್ದೇನೂ ಇರ್ಬೋದು. ಆದ್ರೆ ಅಮ್ಮ ಚೆನ್ನಾಗಿರ್ಬೇಕು, ಬದುಕೇ ಇರ್ಬೇಕು ಅಂತ ಮಗನಾಗ್ ಬೇಡ್ಕೊತಿರ್ತೀನಿ ಮಾಮ್. ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡಿ. ನಿಮ್ ಮಾತ್ ಕೇಳಿ ಗಾಬರಿಯಿಂದ ಇಲ್ಲಿಗೆ ಓಡ್ ಬಂದೆ ಯಜಮಾನ್ರೆ. ಗುರುಗಳನ್ನ ನೋಡಿ ಅನ್ಸುತ್ತೆ. ಅವರ ನೋಡಿ ಇವ್ನ ಯಾಕಮ್ಮ ಕೂಕೋತಾನೆ? ತುಂಡು ಹುಡುಗಿ ಗಾಯತ್ರಿನೇ ಏನೋ ಮಾಡಿರ್ತಾಳೆ. ಇಲ್ಲ ಬಿಡಿಯತ್ತ, ಬಾಲಲ್ಲಿ ಆಡ್ಕೊಂಡು ಆಚೆ ಬಂದ್ಬಿಟ್ಲು. ಗೇಟ್ ಆಚೆ ಗಾಡಿಗಳು ಬರ್ತಿರುತ್ತಲ್ವಾ, ಅದಕ್ಕೆ ಭಯ ಪಟ್ಕೊಂಡು ಓಡೋಡ್ ಬಂದ, ಬೇರೆ ಏನೂ ಇಲ್ಲ. ಹೊರಗಿಂದ ಈ ಮನೆಗ್ ಬಂದ್ ಸೆಟ್ಲ್ ಆಗಿರೋ ಈ ಮಗು ಮತ್ತೆ ಹೋಗು ಅಂದ್ರೆ ಹೋಗಲ್ಲ ಬಿಡಿ ಬಾವ. ಹೇಳ್ದ್ಯಾ? ಇನ್ನೂ ಯಾಕೆ ನೀನ್ ಮಾತಾಡಿಲ್ಲ ಅಂತ ನಾನ್ ನಿನ್ ಕಡೆನೆ ನೋಡ್ತಾ ಇದ್ದೆ. ಸುಮನಾ, ಇಷ್ಟು ದಿನಕ್ಕೆ ಇವತ್ತು ನಿನ್ ಮುಖ ನೋಡಿದಾನೆ. ಹೆಂಡತಿ ಮುಖ ಅಲ್ದೆ ದಾರಿಯಲ್ಲಿ ಹೋಗೋರ್ನ ನೋಡಕ್ಕಾಗತ್ತಾ ನಿಮ್ ತರ? ಏಯ್ ಇರು. ಗುರುಗಳ್ ಮನೆಗ್ ಬಂದಾಗ ಅವ್ರನ್ನ ಒಳಗ್ ಕರೆಯೋದ್ ಬಿಟ್ಟು ಇಲ್ಲೇ ನಿಲ್ಸಿ ಮಾತಾಡ್ತೀರಾ? ಪರವಾಗಿಲ್ಲ ತಿಲೋತ್ತಮ, ಮುಖ್ಯವಾದ ವಿಷಯವನ್ನ ನಿಮ್ಮೆಲ್ರಿಗೂ ಹೇಳೋಗೋಣ ಅಂತ ಬಂದೆ. ನೀವೆಲ್ರೂ ಇಲ್ಲೇ ಇರ್ಬೇಕಾದ್ರೆ ನಾನ್ ಮತ್ತೆ ಒಳಗಡೆ ಬಂದು ನಿಮ್ಮೆಲ್ರಿಗೂ ತೊಂದರೆ ಕೊಡುವಂತ ಅವಶ್ಯಕತೆ ಇಲ್ಲ. ಹಾಗೆಲ್ಲ ಅನ್ಕೋಬೇಡಿ. ಗುರು ಸೇವೆ ಮಾಡೋದು ನಮ್ಮ ಅದೃಷ್ಟ ಅನ್ಕೋತೀವಿ. ವಿಷಯ ಹೇಳಕ್ ಬಿಡಕ್ಕ ನೀನು. ನೀವು ನಿಮ್ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕಮ್ಮ. ಸುಮನನ್ ಮಗಳು ಉಲುಚಿ ಬಗ್ಗೆನಾ ನೀವು ಹೇಳ್ತಿರೋದು? ಎಲ್ರೂ ಬಗ್ಗೆ ತಿಲೋತ್ತಮ. ನಾವಿನ್ನೂ ಏನ್ ಚಿಕ್ಕ ಮಕ್ಕಳಲ್ಲ ಗುರುಗಳೇ. ಏನೇನ ಎಲ್ರು ಅಂದ್ರೆ 4 ಚಿಕ್ಕ ಮಕ್ಕಳು ಅಲ್ಲ ಬಾ. ಗಾನವಿ, ಗಾಯತ್ರಿ, ಬದ್ರಿನಾಥ, ಉಲೂಚಿ. ಯಾಕೆ ಹೇಳಿದ್ರಿ ಸ್ವಾಮಿ? ಮಳೆಗಾಲ ಅಲ್ವಾ?
ಜ್ವರ ಬರ್ಬೋದು ಅಂತ ಇರ್ಬೋದೇನೋ. ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಕರೆಕ್ಟಾಗಿ ಹೇಳ್ದೆ ಅಲ್ವಾ? ಜ್ವರನೋ ಹೊಟ್ಟೆ ನೋವೋ ಬರುತ್ತೆ ಅಂತ ನಾನು ಹೇಳಕ್ ಬಂದಿಲ್ಲ ಹಾಸಿನಿ. ಮಕ್ಳು ಉಗುರನ್ನ ಕತ್ತರಿಸೋದಿಕ್, ಕಣ್ಣಿಗೆ ಧೂಳ್ ಬಿದ್ರೆ ಊದೋದಿಕ್ಕೆ ಗುರುಗಳು ಬರಲ್ಲ. ಮುಖ್ಯವಾದ ವಿಷಯ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾದ್ದೇ ಇರುತ್ತೆ. ಅಮ್ಮ ನೀನ್ ಹಾಗಂದ್ರೆ ನಮ್ಗೆಲ್ಲ ಟೆನ್ಷನ್ ಆಗೋಗುತ್ತೆ. ನಿಮ್ಗೆ ಯಾಕ್ರಿ ಗಾಬ್ರಿ? ಉಲುಚಿ ಹುಷಾರ್ ತಪ್ಪಿದ್ರೆ ತಲೆನೇ ಕೆಡ್ಸ್ಕೊಳಲ್ವಲ್ಲ. ನೀ ಸುಮ್ಮನಿರು ಸುಮನ. ಸ್ವಾಮೀಜಿ ನೀವು ಮುಂದುವರಿಸಿ. ನೈನಿ, 4 ಮಕ್ಕಳು ಹಿಂದೆ ಮೃತ್ಯುದೋಷ ಸುತ್ತುತ್ತಾ ಇದೆ.